2 ಬ್ಯಾಚ್ 45 ಲಕ್ಷ ರೆಡಿ ಕ್ಯಾಶ್ ಆಯ್ತು ಅಂತ. ನಾ ಇಲ್ಲಿ ಇದ್ಬಿಟ್ರೆ 1 ವರ್ಷ ತಗೊಂಡು ಇಲ್ಲಿ ಇರ್ಬೇಕು. ನಾನು ಎಲ್ಲಿಗೂ ಬರೋಕ್ಕಿಲ್ಲ, 1 ವರ್ಷ ಎಲ್ಲಿಗೂ ಬರಲಿಲ್ಲ ಅಂದರೆ ಅದು ಕಥೆನೇ ಚೇಂಜ್ ಮಾಡಿದ್ವಿ. ಏನು ಮಾಡೋದು ಹಾಕಾಗದ ಒಳಗೆ ಬೂಸು ಹತ್ತಿರದಾಗ ಭಾಳ ಹಾಕಿ ಅದೇ ಬೆಡ್ ಕಟ್ಟಿ ಭಾಳ ಹಾಕಿ ಇಲ್ಲ ಜೋಳ ಮೊದಲು ಜೋಳ ಕೂಡ ಬಂದ ಜೋಳ ಲೇಟಾಗಿ ಹೋಯ್ತು ಬಂದ್ಬಿಟ್ಟು ನಾನು ಇನ್ನೊಂದು ಎಲ್ಲ ಕಳ್ಕೊಂಡು ದನಗಳ ಮೇವಾಯ್ತದ ಕಟ್ಟಿಸ್ಕೊಳ್ಳೋ ಕಿತ್ತಾಕ್ಬೇಕು ಕಳ ಅದೇ ಈಗ. ಇವತ್ತು ನಮ್ಮ ಹೊನ್ನೂರು ಪ್ರಕಾಶ್ ಅವರ ಜಮೀನಿಗೆ ಬಂದಿದ್ದು ಸಹಜ ಕೃಷಿ ಬಗ್ಗೆ ಮಾಹಿತಿ ತಿಳಿಯೋಕ್ಕೆ, ಯಾವ ರೀತಿ ನೈಸರ್ಗಿಕ ಕೃಷಿ ಮಾಡಬೇಕಂತ. ಇದೆಲ್ಲ ಅವ್ರದ್ದೇ ಜಮೀನು, ನೀವು ನೋಡ್ತಾ ಇರ್ಬೋದು, ಎಲ್ಲ ನೈಸರ್ಗಿಕವಾಗಿ ಬೆಳೆದಿರೋದು. ನಮ್ಮ ಸಂಘದ ಕಾರ್ಯದರ್ಶಿ ಚಂದ್ರವರು. ಇವರು ಕೂತ್ನೂರು ಗಣೇಶು. ನೀರು ಬಿಟ್ಟಿರಲ್ಲ ಈಗ. ಹಾಗೆ ನಮ್ಮ ಮಾಡಳ್ಳಿ ಪಾಪಣ್ಣವ್ರು ಬಂದವ್ರೆ, ಜಿಲ್ಲಾ ಮಂಡಲ ಅಧ್ಯಕ್ಷರು. ಹಾಗೆ ಮುಂದುವರಿತಾರೆ. ಆಗಿರ್ಬೋದು. ನಾವು ಮಾನವ ಅನ್ನೋದು ಹೆಂಗೆ ಗೊತ್ತಾನ, ಈಗ ನೋಡಿ ಈ ಬಾಳದ ನೋಡಿ, ಈ ಬಾಳಗ ಡ್ರಿಪ್ ಹಾಕ್ಬಿಡೋದು, ಪೈರು ಇಷ್ಟು ಬಾರ್ದು 7 ಜೋರಿಂದ ಬೆಡ್ ಮಾಡ್ಬೋದು. ಬೆಡ್ ಮಾಡ್ಬೇಕಲ್ಲ, ಆಗ ಹೇಳಕ್ ಹೋಗ್ಬಿಟ್ರೆ ₹500. ಈಗ ನಿಮ್ಮ 7 ಇಂದು ಹೊನ್ನೂರು ಪ್ರಕಾಶ್ ಅವರ ಸಹಜ ಕೃಷಿ ಬಗ್ಗೆ, ನೈಸರ್ಗಿಕ ಕೃಷಿ ಮತ್ತು ಅವರು ಜೀವಾಮೃತ ಹೇಗೆ ತಯಾರು ಮಾಡ್ತಾರೆ ಅಂತ ನೋಡೋಕ್ಕೆ ನಾವು ಈಗ ಹೊನ್ನೂರು ಅಂದರೆ ನಮ್ಮ ಹೊನ್ನೂರು ಪ್ರಕಾಶ್ ಅವರ ಜಮೀನಿಗೆ ಬಂದಿದ್ದೀವಿ. ನೀವು ಏನು ನೋಡ್ತಾ ಇರ್ಬೋದು, ರೇಷ್ಮೆಗೆ ಇಲ್ಲೆಲ್ಲ ಹಾಕೊಂಡಿದ್ದಾರೆ. ಭಾಳ ಅದ್ಭುತವಾಗಿ ನೋಡ್ತಾ ಇರ್ಬೋದು, ಎಷ್ಟೋ ಕ್ಲೀನೆಸ್ನಾಗಿ ಎಲ್ಲ ಬರೋ ಜೀವಾಮೃತ ಹಾಕಿ ಬೆಳೆದಿರುವಂಥದ್ದು. ಇದನ್ನು ಅಳವಡಿಸ್ಕೊಳ್ಳಿ ನಮ್ಮ ರೈತ ಸಂಘದವರು ಕೂಡ ಅಂತ ಇಂದು ಅವರು ಕರೆಸಿ ನಮ್ಮನ್ನು ಪ್ರತಿಯೊಂದು ಇವತ್ತು ಎಕ್ಸ್ಪ್ಲೇನ್ ಮಾಡ್ತಾರೆ. ಮುಂದಿನ ವಿಡಿಯೋಗಳಲ್ಲಿ ಅದನ್ನು ನಿಮಗೆ ತೋರ್ಸೋಕ್ಕೆ ನಾವು ಇಷ್ಟಪಡ್ತೀವಿ. ಕೃಷಿಲಿ ಬೆಳೆದಿರ್ತಕ್ಕಂಥ ಬಾಳೆಗೊನೆ ನೋಡಿ. ನೈಸರ್ಗಿಕ ಕೃಷಿಯಿಂದ ಬೆಳೆದಿರತಕ್ಕಂಥ ಸಾಮೆಯಲ್ಲಿ ಪೊಂಗಲ್ಲು ಉಂಡ ಮಾಡಿ ಆಗುತ್ತೆ.
ಗಂಗನೇ ಬಯನೆ ಕೆಲಸ ಮಾಡ್ತಾರೆ ಕಡಿಮೆ ಹಾಕೋಣ ಆನೆಗಿನ ಕಾಟ ಇಲ್ಲ ಹಂದಿ ಕಾಟ ಆನೆಗಿನ ಕಾಟ ಇಲ್ಲ ನಮ್ಗೆ ಮುಂದಕ್ಕೂ ಬರವಲ್ಲ ಹಂದಿ ಬರಲ್ಲ ಹಂದಿ ಬರಲ್ಲ ನಮ್ಗೆ ನೀವು ನಮ್ಗೆ ನಿಮ್ಗೆ ಗೊತ್ತವ ನಮ್ಗಿಲ್ಲ ನೀವು ತಿನ್ ಕದ್ದರೆ ಇಟ್ಕೊಂಡು ದಿನ ಮತ್ತೆ ಒಂದು ದಿವಸ ಸಿಕ್ಕರೆ ಸಾಕು ಬರೀ ಉತ್ತರ ಅವ್ರು ಬರ್ತಾರ ಮೈಸೂರು ಬರ್ತಾರ ಮೈಸೂರು ಬರ್ತಾರ ಫೋನ್ ನಂಬರ್ ಕೊಡಿ